ಈ ಒಂದು ಟೈಟ್ಲ್ ಏನು ಹೇಳುತ್ತೆ ಅಂದರೆ, ಆ ಟೈಟ್ಲಲ್ಲೇ ಕಥೆಯ ಸಾರಾಂಶ ಇದೆ. ಅಲೆಮಾರಿ ಅಂದರೆ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ, ಆ ಒಂದು ಬದುಕನ್ನು ಎಷ್ಟು ಪರದಾಡುತ್ತೆ ಅನ್ನೋದನ್ನೇ ಒಂದು ಸಿನಿಮಾ. ಹಳ್ಳಿಯಿಂದ ಸಿಟಿಗೆ ಬಂದು ಸಿಟಿಲಿ ಅವ್ರ ಬದುಕನ್ನು ಕಟ್ಕೊಳ್ಳೋದು ಹೇಗೆ, ಈ ಸಿಟಿಲಿ ಒಂದು ಬದುಕು ಕಟ್ಕೊಳ್ಳೋದು ಅಂದರೆ ಅಷ್ಟು ಸಾಮಾನ್ಯವಾದಂಥ ಒಂದು ಬದುಕು ಅಲ್ಲ ಇದು. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಹೋರಾಡ್ತಾ ಇರಬೇಕು. ನಾವು ಒಂದು ಮನೆಯಿಂದ ಹೊರಗಡೆ ಕಾಲಿಟ್ವಿ ಅಂದರೆ ಅದು ಎಷ್ಟು ಪರದಾಡುತ್ತೆ ಬದುಕು ಮತ್ತೆ ಅನ್ನೋದನ್ನು ಬದುಕೋಕ್ಕೋಸ್ಕರ ಒಂದು ಸಿನಿಮಾ ಇದು. ಇದರಲ್ಲಿ ಒಂದಿಷ್ಟು ಸ್ಮಗ್ಲಿಂಗ್ಸ್ ಇದೆ ಸಿನಿಮಾದಲ್ಲಿ. ಆಮೇಲೆ ಸ್ಮಗ್ಲಿಂಗ್ಸ್ನ ಎಷ್ಟು ನೀಟಾಗಿ ಎಲ್ಲರ ಮಕ್ಕಳ ಕೈಗೆ ತಲುಪ್ತಿದೆ ಅನ್ನೋದನ್ನು, ಆಮೇಲೆ ಮಕ್ಕಳು ಹೇಗೆ ಹಾಳಾಗ್ತಿದ್ದಾರೆ ಅನ್ನೋದಕ್ಕೆ ತಂದೆ ತಾಯಿ ಕೂಡ ಕಾರಣ ಅನ್ನೋದನ್ನು ಈ ಒಂದು ಸಿನಿಮಾದಲ್ಲಿ ನೀವು ನೋಡ್ಬೋದು. ಡ್ರಗ್ಸ್ ಸರ್, ಈ ನಿಮ್ಮ ಪ್ರೀತಿ ಪ್ರೇಮ ಎಲ್ಲ ತೋರಿಸಿ ಒಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ನಡಿ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಿನಿಮಾಗೆ ಬನ್ನಿ, ಸಿನಿಮಾಗೆ ಸಪೋರ್ಟ್ ಮಾಡಿ, ಎಲ್ಲರೂ ನಮ್ಮನ್ನು ಅರಸಿ ಬೆಳೆಸಿ ಅಂತ ಬೇಡ್ಕೊಳ್ತೀನಿ ಎಲ್ಲರ ಹತ್ರ. ನನ್ನ ಜೊತೆಗೆ ಒಟ್ಟಿಗೆ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಬೇಕು ಅಂದಾಗ ಭಾಳ ಖುಷಿ ಆಯಿತು. ಇವತ್ತು ತೆರೆ ಮೇಲೆ ಈ ಥರ ಟೀಸರು ಟ್ರೈಲರ್ಲ್ಲ ನೋಡಿದಾಗ ಒಬ್ಬ ಅಣ್ಣನಾಗಿ ಅವನಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ಫಸ್ಟು. ಹಾಗೆ ಈ ಸಿನಿಮಾ ಅಲೆಮಾರಿ ಈ ಬದುಕು ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾನು ಈ ಸಿನಿಮಾದ ರೆಕಾರ್ಡಿಂಗ್ ನೋಡಿದಾಗ ನನಗೆ ಅನಿಸಿರೋ ಪಾಯಿಂಟ್ಸು, ಇವತ್ತಿನ ಜಗತ್ತು ದುಡ್ಡಿನ ಹಿಂದೆ ಓಡ್ತಾ ಇದೆ, ಸೋಷಿಯಲ್ ಮೀಡಿಯಾದ ಹಿಂದೆ ಓಡ್ತಾ ಇದೆ. ಇದೇನಾಗ್ತಾ ಇದೆ, ಒಂದು ಒಳ್ಳೆ ರೀತಿಯೂ ಆಗ್ತಿದೆ, ಒಂದು ಕೆಟ್ಟ ರೀತಿಯೂ ಹೋಗ್ತಾ ಇದೆ. ಇದನ್ನು ಸರಿ ಮಾಡೋಕ್ಕೆ ದಾರಿ ಇದೆಯಾ? ಈ ದಾರಿಗೆ ಬರೀ ಕ್ವಶನ್ ಮಾರ್ಕ್ ಆಗಿದೆ. ಒಳ್ಳೆ ರೀತಿಯಲ್ಲೇ ಹೋಗಬೇಕು ಅನ್ನೋದಕ್ಕೆ ನಾವು ಹೊರಟ್ರೆ ಅಲ್ಲಿ ಮಧ್ಯದಲ್ಲಿ ಇನ್ನೊಂದು ಮತ್ತೊಂದು ಹೀಗೇ ಹೊಸ ತಿರುವುಗಳು ಪಡ್ಕೊಂಡು ಹೋಗ್ತಾ ಇದೆ. ಅದಕ್ಕಿಂತ ಮೊದಲು ನಮ್ಮ ಮನೇಲಿ ಮಕ್ಕಳು, ಇವಾಗ ಆಲ್ರೆಡಿ ನಾವು ಒಬ್ರಿಗೆ ಮೊಬೈಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಮಕ್ಕಳು ಸ್ವಲ್ಪ ಗಲಾಟೆ ಮಾಡಿದ್ರು ಅಂದ ತಕ್ಷಣ ಮೊಬೈಲ್ ಕೊಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಆ ಮಕ್ಕಳಿಗೆ ನಾನು ಗಲಾಟೆ ಮಾಡಿದರೆ ಮೊಬೈಲ್ ಕೊಡ್ತಾರೆ, ಹಂಗಾದರೆ ನಾನು ಗಲಾಟೆ ಮಾಡಿಬಿಡ್ಬೇಕು. ಅವಾಗೇನಾಗುತ್ತೆ, ಆ ಮಗು ಆ ಮೊಬೈಲ್ ಮೂಲಕ ಬೆಳ್ಕೊಂಡು ಒಂದು ಒಳ್ಳೆಯದೂ ಕಲಿಬೋದು, ಒಂದು ಕೆಟ್ಟದನ್ನು ಕಲಿಬೋದು. ಈ ಅಲೆಮಾರಿ ಬದುಕಲು ಹಾಗೇನೆ ಆಯ್ಕೆ ಮಾಡಿಕೊಂಡು ಇವರೆಲ್ಲ ಗ್ರಾಮೀಣ ಪ್ರತಿಭೆಗಳು ಎಲ್ಲರೂ ಉತ್ತರ ಕರ್ನಾಟಕದಿಂದ ಬಂದು ಊರು ಬಿಟ್ಟು ಇಲ್ಲಿ ಹಲವಾರು ಥರ ಕೆಲಸಗಳನ್ನು ಮಾಡಿಕೊಂಡು ಬೆಳೆದಂಥವರೇ ಇಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡಿರೋವಂಥ ನನ್ನ ಸ್ನೇಹಿತರುಗಳು. ಇವರಲ್ಲಿ ಸಣ್ಣ ಕೆಲಸ, ಒಂದು ಹೋಟೆಲಲ್ಲಿ ಕೆಲಸ ಮಾಡಿರ್ಬೋದು, ಒಂದು ಗಾರೆ ಕೆಲಸ ಮಾಡಿರ್ಬೋದು. ಈ ಥರ ಕೆಲಸ ಮಾಡಿಕೊಂಡು ಇವರು ತೆಗೆದಿರೋವಂಥ ಸಿನಿಮಾನೇ ಅಲೆಮಾರಿ ಬದುಕು. ಯಾಕಂದರೆ ತಮ್ಮ ಜೀವನನ ಅವ್ರು ಹೇಳ್ಕೊಂಡಿದ್ದಾರೆ ಇದರಲ್ಲಿ. ಎಲ್ಲರೂ ಕೂಡಿ ನಮ್ಮ ಜೀವನ ಹೀಗಿದೆ, ನಾವು ಅಲ್ಲಿಂದ ಬಂದ್ವಿ, ಸಾಧಿಸೋಕ್ಕೆ ಏನೇನೋ ಕಷ್ಟಪಟ್ವಿ, ಬಟ್ ಸಾಧಿಸಿದ್ವಿ ಅನ್ನೋದು ಒಂದನ್ನು ಇವತ್ತು ಈ ಸ್ಟೇಜ್ ಮೇಲೆ ಅವ್ರು ಹೇಳಕ್ಕೆ ಹೊರಟಿದ್ದಾರೆ. ತುಂಬ ಖುಷಿ ಆಯಿತು. ಸಿನಿಮಾದ ಅಲ್ಲಿ ಒಟ್ಟು 5 ಸಾಂಗ್ಗಳಿದೆ. 5 ಸಾಂಗನ್ನು ಮನೋಜ್ ಸೌಗನ್ ಮತ್ತು ನಮ್ಮ ಸಿದ್ದು ಬರೆದಿದ್ದಾರೆ. ಒಂದು ಸಾಂಗ್ ನಾನು ಹಾಡಿದ್ದೀನಿ, ಆಮೇಲೆ ಲಿಖಿತ್ ಗಾಯಕ್ ಅಂತ ಒಬ್ಬರು ಹಾಡಿದ್ದಾರೆ, ಧ್ರುವ ಕೇಶವ್ ಹಾಡಿದ್ದಾರೆ, ಅರ್ಪಿತಾ ವೇಣು ಅಂತ ಹಾಡಿದ್ದಾರೆ, ಸಿಂಗರ್ ಕಲ್ಲಯ್ಯ ಅಂತ ಹೇಳಿ ಅವರು ಗುಲ್ಬರ್ಗದವರು, ಅವರು ಸಹ ಹಾಡಿದ್ದಾರೆ. ಒಳ್ಳೆಯ ಚಿತ್ರ. ಒಂದು ಇವತ್ತಿನ ಇದಕ್ಕೆ ಪ್ರತಿಯೊಬ್ಬರಿಗೂ ನಾನು ನೋಡಿದಾಗ ನನಗೂ ಒಂದು ಕಡೆಗೆ ಅನಿಸ್ತು, ತಾಯಿ ಪ್ರೀತಿ ಏನಿರುತ್ತೆ, ಫ್ರೆಂಡ್ಸಿನ ಪ್ರೀತಿ ಏನಿರುತ್ತೆ, ಆಮೇಲೆ ಇಲ್ಲಿ ಈ ಥರ ಎಲ್ಲ ನಡೀತಿರುತ್ತಲ್ಲ, ಇದಕ್ಕೇನೋ ನಾವೇನಾದ್ರು ಮಾಡೋಕ್ಕಾಗತ್ತಾ ಅಂತ ನೋಡಬೇಕು ಅನ್ನೋ ಒಂದು ಸಣ್ಣ ಫೀಲ್ ನನಗಾಗಿದೆ. ಅದು ಖುಷಿಯಾಗಿದೆ. ಈಗ ಎಲ್ಲ ಟೀಮಿಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ನಾನು ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೀನಿ. ಸರ್, ನಾನು ಪ್ರೇಮಂ ಪೂಜೆ ಮೇಲೆ ಮಾಡಿದೆ. ಸೊ ಫಸ್ಟ್ ಸಿನಿಮಾ ನಮ್ಮ ತ್ಯಾಗರಾಜ್ ಸರ್ ಜೊತೆನೇ ಮಾಡಿದೆ, ಕವಿ ಸಿನಿಮಾ ಅಂತ. ಸೊ ಅಲ್ಲಿ ಇಲ್ಲ ಸರ್, ಎಲ್ಲರ ಜೀವನ ನಿಂತ ನೀರಾಗ್ತಾನೆ, ಒಂದು ಕಡೆಯಿಂದ ಹರಿತಾ ಹೋಗೋ ನೀರಾಗ್ತದೆ, ಕೊನೆಗೆಲ್ಲ ಒಂದು ಕಡೆ ನಿಂತ್ಕೊಳ್ಳುತ್ತೆ. ಸೊ ಮೊದಲೇ ತ್ಯಾಗರಾಜ್ ಅವರು ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕಟ್ಟಿಮಣಿ ಗೊತ್ತಿಲ್ಲ, ತುಂಬ ಸೊಗಸಾಗಿ ಮಾಡಿದ್ದೀನಿ ಸರ್ ಅಂತ ಹೇಳಿ ಬಂದರು, ಆಫೀಸ್ಗೆ ತೋರಿಸಿದ್ರು. ನೋಡಿದ ತಕ್ಷಣನೇ ನಮ್ಮ ಜೀವನನೂ ಹೀಗೆ ಅಲ್ವಾ, ನಮ್ಮ ಜೀವನಕ್ಕೆ ಎಲ್ರಿಗೂ ಹೊಂದ್ಕೊಳ್ಳುತ್ತಲ್ಲ ಅಂತ ಅಂದ್ಕೊಂಡು ಆಯಿತು ಬನ್ನಿ ಏನು ಬೇಕು ಸಪೋರ್ಟ್ ಮಾಡೋಣ ಅಂತ ಹೇಳಿ ಸಿರಿ ಮ್ಯೂಸಿಕ್ ಕೆಳಗಡೆ 5 ಹಾಡುಗಳು ರಿಲೀಸ್ ಆಗ್ತಾ ಇದೆ. ಮನೋಜ್ ಸೌಗನ್ ತುಂಬ ಅದ್ಭುತವಾಗಿ, ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಲಿರಿಕ್ಸ್ ಮಾಡಿದ್ದಾರೆ. ಅದಕ್ಕೆ ತ್ಯಾಗರಾಜು ಮ್ಯೂಸಿಕ್ ಮಾಡಿದ್ದಾರೆ. ಹಾಡುಗಳಂತೂ ಮನ ಮುಟ್ಟೋ ರೀತಿ, ಆದರೆ ಎಲ್ರಿಗೂ
ಸಮಂಜಸವಾಗಿರುತ್ತೆ ಅಂತ ಅನ್ನೋದು ಇದರಲ್ಲಿ ಹೇಳಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಹೀಗೆ ಇರಲಿ. ಮೀಡಿಯಾ ಅಂತ ಹೇಳಿದ್ಮೇಲೆ ಎಲ್ರಿಗೂ ಸಪೋರ್ಟ್ ಮಾಡಬೇಕು, ಹೊಸಬ್ರಿಗೂ ಸಪೋರ್ಟ್ ಮಾಡಬೇಕು. ಹೊಸ ಪರಿಚಯ ಅಂದಾಗ ಎಲ್ಲರೂ ಹೊಸದಾಗೆ ಬಂದಾಗ ಇಂಡಸ್ಟ್ರಿಗೆ ಅವ್ರಿಗೂ ಪರಿಚಯ ಮಾಡ್ಕೊಂಡು ಅವ್ರಿಗೂ ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕು. ಎಲ್ರಿಗೂ ಸಪೋರ್ಟ್ ಮಾಡಿದ್ರೆ ಅಂತ ಅನ್ನೋದೊಂದು ಒಂದು ಆರೈಕೆ. ನಮ್ಮ ಚಾನಲ್ ಅಲ್ಲಿ ಈ ಹಾಡುಗಳಿದೆ, ಜೊತೆಗೆ ನೀವೆಲ್ಲರೂ ಅದನ್ನ ನೋಡಿ ತಪ್ಪಿದ್ರೆ ತಿದ್ದಿ ಹೇಳಿ, ಅಂದ್ರೆ ಎಲ್ಲರೂ ತಿಳ್ಕೊಳ್ಳಿ ಅನ್ನೋದು ಒಂದು ದೃಷ್ಟಿಯಿಂದ ಕೇಳ್ತಿದ್ದೀನಿ. ಖಂಡಿತವಾಗ್ಲು ಈ ಪ್ರೆಸ್ ಮೀಟ್ ನಡಿಬೇಕಾದ್ರೆ ಅವರೇ ಹೇಳ್ತಾರೆ, ಈ ಪ್ರೆಸ್ ಮೀಟ್ ನಡಿಬೇಕಾದ್ರೂ ನಾವು ಒಂದು ಅದರಲ್ಲಿ ಹೆಲ್ಪ್ ಮಾಡಿದ್ವಿ ಅಂತ ಹೇಳ್ತೀನಿ ಸರ್. ಅಲ್ಲ, ಅದಕ್ಕೆ ಹೇಳಿದ್ದು, ಕ್ಷಮೆ ಇರಲಿ. ನಮ್ಮನ್ನ ಬೆಳೆಸಿ ಅರಸಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ ಸರ್. ಅಲೆಮಾರಿ ಈ ಬದುಕು ಅನ್ನೋದು ನಮ್ಮ ಜೀವನನೂ ಒಂಥರ ಅಲ್ದು ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಸರ್. ಅವರು ಸಿದ್ದು ಸಿ ಕಟ್ಟಿ ಮನೆಯವರು ಕತೆ ಹೇಳಿದ್ರು ಸರ್, ಎಲ್ಲರಿಗೂ ಒಂದು ಅವಕಾಶ, ಒಳ್ಳೆ ಸಿನಿಮಾ ಮಾಡಬೇಕು, ಈ ಥರ ಸ್ಟೋರಿ ಇದೆ ಅಂತ. ಸರಿನಪ್ಪ, ಟೀಮ್ ವರ್ಕಲ್ಲಿ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಟೀಮ್ ವರ್ಕಲ್ಲಿ ಆಗಿರೋ ಸಿನಿಮಾ ಸರ್. 5 ಸಾಂಗ್ಗಳಿದೆ, ಎಲ್ಲ ಚೆನ್ನಾಗಿದೆ. ನಾನು ಫಸ್ಟೇ ಕೇಳಿದೆ, ಆಮೇಲೆ ಈ ಸಿನಿಮಾನ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಸರ್. ಸರ್ ನೆಕ್ಸ್ಟ್ ಮಂತ್ 14ನೇ ತಾರೀಕು ಸರ್. ಥ್ಯಾಂಕ್ ಯು ಸರ್. ನನಗೆ ಒಂದು ಚಾನ್ಸ್ ಕೊಟ್ಟಂತಹ ಸಿದ್ದು ಕಟ್ಟಿಮನಿ ಅವ್ರಿಗೆ ನನ್ನ ಧನ್ಯವಾದಗಳು. ಹಾಗೆ ನಮ್ಮೆಲ್ಲರ ಈ ಹೊಸೊಬ್ರು ತಂಡದ ಏನಂತಾರೆ ನಮ್ಮ ರಿಕ್ವೆಸ್ಟ್ಗೆ ನೀವು ಬಂದು ನಮ್ಮ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮಾಧ್ಯಮ ಮಿತ್ರರಿಗೆ ನನ್ನ ಕೋಟಿ ಧನ್ಯವಾದಗಳು. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ನಾನು ಒಬ್ಬ ಆರ್ಟಿಸ್ಟ್ ಆಗಿ ಬಂದಿದ್ದು. ಸೊ ಬೇಸಿಕಲಿ ನಾನು ಥಿಯೇಟರ್ ಆರ್ಟಿಸ್ಟು. ಸೊ ಆರ್ಟಿಸ್ಟ್ ಆಗಿ ಬಂದೆ, ನನ್ನ ಕ್ಯಾರೆಕ್ಟರ್ ಅಂತ ನಾನು ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ನಮ್ಮ ಡೈರೆಕ್ಟರ್ ಹೇಳಿದ್ರು, ಇಲ್ಲ ಸರ್ ನಿಮ್ಮಲ್ಲಿ ಇನ್ನೂ ಏನೋ ಕೆಪಾಸಿಟಿ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದೆ. ಡೈರೆಕ್ಟಾಗೂ ವರ್ಕ್ ಮಾಡಿದ್ದೀನಿ ಅವ್ರ ಜೊತೆ. ಸೊ ಅದಾದಮೇಲೆ ನೆಕ್ಸ್ಟು ಇದಿಷ್ಟೇ ಅಲ್ಲ ನಿಮ್ಮ ಕೆಪಾಸಿಟಿ, ಇನ್ನೂ ಇದೆ ಅಂತ ಹೇಳಿ ಎಡಿಟರ್ ಆಗ್ಬೋದು ಅಂತ ಹೇಳಿದ್ರು. ಸೊ ನಾನು ಎಡಿಟಿಂಗ್ ಕಲಿತು ಆಮೇಲೆ ಇವಾಗ ಎಡಿಟಿಂಗ್ ಮಾಡಿದ್ದೀನಿ. ತಕ್ಕ ಮಟ್ಟಿಗೆ ಗೊತ್ತಿರೋಷ್ಟು ಮಾಡಿದ್ದೀನಿ ಸರ್. ಎಲ್ಲರೂ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ತಪ್ಪೇನಾರಿದ್ರೆ ನಮ್ಮ ಸಿನಿಮಾ ಮುಂದಿನ ತಿಂಗಳು ಫೆಬ್ರವರಿ 16ಕ್ಕೆ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ, ಎಲ್ರಿಗೂ ತಿಳಿಸಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಲೋ, ಸ್ಟೇಜ್ ಮೇಲೆ ಎಲ್ರಿಗೂ ನಮಸ್ಕಾರ, ಮತ್ತೆ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ. ಒಂಥರ ಭಯ ಆಗ್ತಿದೆ, ಏನು ಮಾತಾಡೋದು ಗೊತ್ತಾಗಲಿಲ್ಲ. ಸರ್ ನಾನು ಕೂಡ ಆರ್ಟಿಸ್ಟೇನೆ. ಫಸ್ಟ್ ಅವರು ಕರೆದ್ಬಿಟ್ಟು ಆಡಿಷನ್ ಥರ ಮಾಡಿದ್ರು. ಆಡಿಷನ್ ಥರ ಮಾಡಿ ಇದಕ್ಕೆ ಶೂಟ್ ಆಗುತ್ತೆ ಅಂತಂದರೆ ತೊಗೊತೀವಿ ಅಂತ ಹೇಳಿದರು. ನಂತರ ಕತೆ ಹೇಳಿ ಇದಕ್ಕೆ ಶೂಟ್ ಆಗುತ್ತೆ ನೀವೇನೇ ಅಂತಂದು ತೊಗೊಂಡು ಟ್ರೈನ್ ಅಪ್ ಮಾಡಿದ್ರು. ಇದು ಈಗಲ್ಲ ಹೀಗೆ ಅಂತ ಟ್ರೈನ್ ಅಪ್ ಮಾಡಿ ಒಂದು ಚಾನ್ಸ್ ಕೊಟ್ಟು ಇಷ್ಟು ಜರ್ನಿ ಮಾಡಿದ್ದೀವಿ. ಎಲ್ಲರೂ ಕೂಡ ಸಿನಿಮಾ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ನೀವು ಸಿನಿಮಾ ನೋಡಿ ಹಾರೈಸಿ ಬರೆದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಇನ್ನೂ ಏನೋ ಇದೆ ಅಂತ ನಾವು ಕಂಡಿಡಿದ್ರೆ ಮೇ ಬಿ ಅವರು ಆ ಥರ ಏನಿಲ್ಲ. ನಮಸ್ಕಾರ. ಗುರು ಹಿರಿಯರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ನಂದು ಮೊದಲನೇ ಫಿಲಮ್ ಏನಲ್ಲ, 2ನೇ ಪಿಕ್ಚರ್ ನಮ್ದು. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ಮೈಕ್ ಕಡ್ಕೊಂಡು ಮಾತಾಡ್ತಾ ಇರೋದು. ಚೆನ್ನಾಗಿದೆ ಅನ್ಕೊಂತಿದ್ದೀನಿ. ದಯವಿಟ್ಟು ಇಲ್ಲ ಫಸ್ಟ್ ಟೈಮು, ಅದಕ್ಕೆ ನರ್ವಸ್ ಆಗ್ತಾ ಇದ್ದೀನಿ. ದಯವಿಟ್ಟು ತಪ್ಪಿಳಿಬೇಡಿ. ಟೀ ಜೊತೆ ತಿಂದೆ ಸರ್. ಚೆನ್ನಾಗಿದ್ದು ಕಥಾ ಸಂಗಮದಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದ್ದೀನಿ, ಮಗನ ಪಾತ್ರ. ಇದು 2ನೇ ಫಿಲಮ್ ನಂದು ಅಷ್ಟೇ ಸರ್. ಮಾತಾಡಕ್ ಬರಲ್ಲ. ಇಲ್ಲ ಒಂದು ಒಂದು ಟೀ ಕೊಡ್ತಾರೆ ಸರ್ ಅಷ್ಟೇ. ಆಗಿರುವಂಥ ಎಲ್ಲ ದೊಡ್ಡವರಿಗೂ ನಮಸ್ಕಾರ, ಮತ್ತು ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮೂವಿ. ತುಂಬ ಭಯ ಆಗ್ತಿತ್ತು, ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಈ ಮೂವಿಲಿ ನಾನು ಒಂದು ರೋಲ್ ಮಾಡಿದ್ದೀನಿ. ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹೀಗೆ ಬೆಳೆಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಸ್ನೇಹಿತರಿಗೂ ಬಂಧು ಬಳಗದವರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನಾನು 2019ರಿಂದ ಲಾಕ್ಡೌನಿಂದ ಪ್ರಯತ್ನ ಪಡ್ತಿದ್ದೆ, ಏನಾದರೂ ಒಂದು ಬಣ್ಣ ಹಚ್ಚಬೇಕು, ನಾನು ಏನಾದರೂ ನಟನೆ ಮಾಡಬೇಕು ಅಂಥೇಳಿ. ಆದರೆ ಇದಕ್ಕೆ ಮುಖ್ಯ ಕಾರಣೀಭೂತರಾದಂಥ ಇಲ್ಲೇ ಬಂದಿದ್ದಾರೆ ಅನ್ಕೋತೀನಿ. ಧನುಷ್ ಸರ್ ಅವರು
ಒಂದು ಆಡಿಷನ್ ಇದೆ ಹೋಗಮ್ಮ ಅಂತ ಹೇಳಿದ್ರು. ಸಿದ್ದು ಕಟ್ಟಿಮನಿ ಸರ್ ಡೈರೆಕ್ಷನಲ್ಲಿ ಬರ್ತಾ ಇದೆ ಅಂಥೇಳಿ. ಸೊ ಆಡಿಷನ್ ಕೊಟ್ಟೆ, ಆದರೆ ರೀಪ್ಲೇ ಭಾಳ ತಡವಾಗಿ ಬಂತು. ನಾನು ಅಂದ್ಕೊಂಡೆ ಸೆಲೆಕ್ಟ್ ಆಗಿಲ್ಲ ಅಂದ್ಕೊಂಡು. ಆದರೂ ಆಡಿಷನಲ್ಲೇ ಫಸ್ಟ್ ಮಾತು ಹೇಳಿದ್ದೆ ನಾನು ಇದನ್ನೇ, ಸರ್ ನಾನಂತೂ ಮಾಡ್ಬೇಕಂತಿದ್ದೀನಿ, ಆದರೆ ನನಗೆ ಗೊತ್ತಿಲ್ಲ, ಬಣ್ಣದ ಬದುಕು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಲ್ಲೂ ಯಾರೂ ಬಣ್ಣ ಹಚ್ಚಿಲ್ಲ ಅಂತ ಹೇಳಿದಾಗ ಮೇ ಬಿ ಅದರಿಂದ ಅವರು ರಿಜೆಕ್ಟ್ ಮಾಡಿದ್ರು ಅಂತ ನಾನು ಅಂದ್ಕೊಂಡೆ. ಆದರೆ ಸ್ವಲ್ಪ ದಿನ ನಂತರ ಬಂತು ಕಾಲ್, ಇಲ್ಲ ನೀವು ಮಾಡ್ಬೋದು ಅಂಥೇಳಿ. ಶೂಟಿಂಗ್ನಲ್ಲಿ ಈ ಸರ್ ಹೇಳಿದರು, ಶ್ರೀಧರ್ ಸರ್ ಅವರು, ನೀವು ತಲೆಯಲ್ಲಿ ಏನು ಇಟ್ಕೋಬೇಡಿ, ನೀವು ನಾನು ಏನು ಹೇಳ್ತಿದ್ದೀನಿ ನೀವು ಮಾಡಿ ಅಷ್ಟೇ ಅಂಥೇಳಿ. 0 ಮೈಂಡಿಂದ ಹೋಗಿದ್ದೆ. ಸೊ ಅವ್ರು ಏನು ಹೇಳಿದ್ರು ಅದನ್ನಷ್ಟೇ ಮಾಡಿದ್ದೆ. ಹಾಂ ಸರ್ ಇದೆ. ನಿಮ್ಮ ಪಾತ್ರ ಸರ್ ಹೇಳ್ಬೋದು, ಈಗ ಕೇಳಬೇಕಲ್ಲ ಡೈರೆಕ್ಟರ್ ಸರ್. ಅದಕ್ಕೆ ನಾನು ತಾಯಿ ರೋಲ್ ಮಾಡಿದ್ದು ಸರ್. ತಾಯಿ ರೋಲ್ ಹೀರೋಗೆ, ಅಂದರೆ ಚಿಕ್ಕ ವಯಸ್ಸಲ್ಲಿ ಇರೋ. ಹಾಂ ಸಾಂಗಲ್ಲಿ ಅಂದ್ರೆ ಚಿಕ್ಕವರಿದ್ದಾಗ ಯಾವ ತರ ಇನ್ನೊಬ್ರು ಇದ್ದಾರೆ ಓಕೆ. ನೋಡಿದೆ, ಭಾಳ ವರ್ಷಗಳಾಯ್ತು ನೋಡಿದೆ, ಭಾಳ ಸಂತೋಷ ಆಯಿತು. ಅದಕ್ಕೆ ಅಲೆಮಾರು ಈ ಬದುಕು ಸಿನಿಮಾ ತಂಡದ ಧನ್ಯವಾದಗಳು. ಯಾಕಂದರೆ ಚಿಕ್ಕಣ್ಣ ನಮ್ಮ ಬಣಕರ್ ಅಂತ ಜೊತೆ ಇರ್ತಾರೆ. ಅವರ ದಿನ ಬೆಳಗಿಂದ 3ನೇ ಪ್ರೋಗ್ರಾಮ್ ಹಂಗೆ ಕಾಣುತ್ತೆ. 2 ಸೆಕೆಂಡ್ ಮರೆತುಬಿಡಿ. ಏನೇ ಆಗಲಿ ಹೊಸಬು ತಂಡ ಒಂದೇನೋ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಅವರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ಭಯ ಇರುತ್ತೆ. ನೀವು ಆದರೂ ಕೂಡ ಒಂದು ಸಿನಿಮಾ ಮಾಡೋದು ಸರಸ್ವತಿ, ಇದು ದೇವಸ್ಥಾನ ಇದ್ದಂಗೆ ತಪ್ಪುಬೇಡಿ. ಅವ್ರಿಗೆ ಹೇಳಿದ ಕರೆಕ್ಟು, ಬಾಯಲ್ಲಿ ಬೀಡ ಹಾಕೊಂಡು ಮಾತಾಡಬಾರ್ದು, ಅದಕ್ಕೆ ಗೌರವ ಕೊಡಬೇಕು. ಇದೊಂದು ದೇವಸ್ಥಾನ ಇದ್ದಂಗೆ. ಸಿನಿಮಾ ಶುಡ್ ಬಿ ಪ್ಯಾಷನ್. ಇನ್ನೂ ಅಪ್ಕಮಿಂಗ್ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ. ಹಾಡು ಕೊಡ್ತಾ ಇದ್ರೆ ಆ ಮ್ಯೂಸಿಕ್ ಹಾಡು ಕೇಳಿದ್ರೆ ತುಂಬ ಸಂತೋಷ ಆಯಿತು. ಟೈಟ್ಲ್ ಸಾಂಗ್ ಇಟ್ಟು ಎಕ್ಸಲೆಂಟ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು. ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಈ ಹೊಸಬರುಗಳು ಏನೋ ಒಂದು ಉದ್ದೇಶ ಇಟ್ಕೊಂಡು ಬಂದಾಗ ನಾವು ಸಪೋರ್ಟ್ ಮಾಡೋಂಥ ಕೆಲಸ ಮಾಧ್ಯಮದವರು ಯಾವಾಗಲೂ ಮಾಡ್ತಾರೆ, ಮಾಡೇ ಮಾಡ್ತಾರೆ. ನಿಮ್ಮ ತಪ್ಪುಗಳನ್ನು ತಿದ್ದುವಂಥ ಕೆಲಸ ಅವ್ರು ಮಾಡ್ತಾರೆ ಅಷ್ಟೇ ಹೊರತು ನಿಮಗೆ ಟೀಸ್ ಮಾಡ್ಕೊಂಡು ಉದ್ದೇಶ ಅವ್ರಿಗೆ ಇರಲ್ಲ. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್, ಭಾಳ ವರ್ಷಗಳ ಎಕ್ಸ್ಪೀರಿಯನ್ಸ್ ಮಾಧ್ಯಮದ ಒಡನಾಟ ಇರೋದ್ರಿಂದ ಯಾವತ್ತೂ ಯಾವಾಗಲೂ ಹೊಸೊಬ್ಬರಿಗೆ ಅವಕಾಶ ಕೊಟ್ಕೊಂಡು ಆಮೇಲೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಮುಂದೂ ಕೂಡ ಮಾಡ್ತಾರೆ. ಸಿನಿಮಾ ಮಾಡ್ಬೇಕಾದ್ರೆ ಏನು ಗೊತ್ತಾ, ನೀವು ಏನೇ ವೀಕ್ನೆಸ್ ಇದ್ರು ಸ್ಟೇಜ್ ಮೇಲೆ ಹೇಳ್ಬೇಡಿ ದಯವಿಟ್ಟು. ಸುರೇಶ್ ಚಿಕ್ಕಣ್ಣ ಅವ್ರು ಹೇಳ್ಬಿಟ್ರು ನಾನು ಸಹಾಯ ಮಾಡಿ ಅವೆಲ್ಲ ಹೇಳ್ಬಾರ್ದು. ಯಾಕಂದರೆ ಆ ಸಿನಿಮಾ ವ್ಯಾಲ್ಯೂನ ಯಾವತ್ತೂ ನಮ್ಮಷ್ಟೇ ನಾವು ಡೌನ್ ಮಾಡ್ಕೋಬಾರ್ದು. ಏನೇ ಆಗಲಿ ಸಿನಿಮಾ ಮಾಡಿದ ಮೇಲೆ ಅದನ್ನು ಸಸ್ಟೈನ್ ಮಾಡಿ ಶೂಟಿಂಗ್ ಮಾಡಿ ಎಡಿಟಿಂಗು, ಡಬ್ಬಿಂಗು, ರೀ ರೆಕಾರ್ಡಿಂಗು, ಪೋಸ್ಟ್ ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್ ಮಾಡಿದ್ಮೇಲೆ ರಿಲೀಸ್ ಪ್ಲ್ಯಾನ್ ಕೂಡ ನೀವೇ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ನಿಮ್ಮ ಏರಿಯಾಗಳು ಸೇಲ್ ಆಗಲಿ ಸ್ಯಾಟಲೈಟ್ ಸಿಗುತ್ತೆ ಅಂತ ಆ ದುಡ್ಡು ಬರುತ್ತೆ ಈ ದುಡ್ಡು ಬರುತ್ತೆ ಅಂತ ಹೇಳೋ ಸುಳ್ಳು. ನಿಮ್ದು ಯು ಹ್ಯಾವ್ ಟು ಪ್ಲ್ಯಾನ್ ರೈಟ್ ಫ್ರಮ್ ದಿ ಬಿಗಿನಿಂಗ್. ಏನು ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೋ ರಿಲೀಸ್ ತನಕ ನೀವೇ ಪ್ಲ್ಯಾನ್ ಮಾಡಬೇಕಂದ್ರೆ ಸಿನಿಮಾದಲ್ಲಿ ಕಂಟೆಂಟ್ ಇದೆ. ಈಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಹೇಳೋಕ್ಕಲ್ಲ, ಎನಿ ಟೈಮ್ ಇಟ್ ಈಸ್ ಗೋಯಿಂಗ್ ಟು ಬಿ ಹಿಟ್ ಅಷ್ಟೇ. ಯಾಕಂದರೆ ಕಂಟೆಂಟ್ ಏನು ಅಲೆಮಾರಿ ಈ ಬದುಕು, ಆ ಮೇಕಿಂಗು, ಆ ಕ್ಯಾಮ್ರಾ, DOP ಇದು ಎಕ್ಸಲೆಂಟ್ ಆಗಿದೆ. ನಿಜವಾಗ್ಲೂ ಸಿನಿಮಾ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಂಬಿಕೆ ಕೂಡ ನನಗಿದೆ. ಅದೇ ಜೊತೆ ನಮ್ಮ ಇವರು ಸುರೇಶ್ ಚಿಕ್ಕಣ್ಣ ಅವ್ರದ್ದು ನಮ್ಮ ಯಾವುದು ಸಿರಿ ಮ್ಯೂಸಿಕ್ನವ್ರು ಮೋಸ್ಟ್ಲಿ ಸೆಕೆಂಡ್ ಪಿಕ್ಚರ್ ಥರ್ಡ್ ಪಿಕ್ಚರ್ ಕಾಣ್ತಲ್ಲ, 3ನೇ ಸಿನಿಮಾ ಮಾಡಿದ್ರೆ. ಇದು ಹೊಸ ಮೊನ್ನೆ ಬಂದ್ಮೇಲೆ ನಾನು ಇವತ್ತು 2ನೇದು ಮೊನ್ನೆ ಬಂದು ಆ ಸಿನಿಮಾ ಹೊಸ ಸಿನಿಮಾ ಮಾಡಿದಾಗ ಸಾಂಗ್ಸ್ ಚೆನ್ನಾಗಿದೆ. ಈ ಮ್ಯೂಸಿಕ್ ಏನಾಗಿದೆ ಇವ್ರದೆಲ್ಲ ಹಿಡನ್ ಸೀಕ್ರೆಟು. ಇದ್ರ ಇನ್ಕಮ್ ಏನು ಗೊತ್ತೇ ಆಗೋದಿಲ್ಲ. ದೊಡ್ಡ ದೊಡ್ಡವರೆಲ್ಲ ಏನು ಮಾಡ್ತಾರೆ, ಹೊರೆ ಮಾಚಿಬಿಡ್ತಾರೆ ಪಾಪ. ಯಾವುದೋ ಒಂದು ಹಾಡಿನಿಂದ ಬರುವಂಥ ಇನ್ಕಮ್ಮು ಲಕ್ಷಾಂತರ ಬಂದರೂ ಕೂಡ ನಿರ್ಮಾಪಕರು ತಲುಪುವಂಥ ಕೆಲಸ ಆಗೋದಿಲ್ಲ ಬಿಡಿ. ಅದು ನನ್ನ ಎಕ್ಸ್ಪೀರಿಯನ್ಸು. ಅದರಿಂದ ಅಟ್ಲೀಸ್ಟ್ ಒಂದು ಇಂಟೆನ್ಷನ್ ಮಾಡ್ತೀನಿ ಅಂತ ಉದ್ದೇಶ ಹೇಳಿದ್ರಲ್ಲ, ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ, ಅದು ಮಿಸ್ಟೇಕ್ ಆಗಿದ್ದು. ದಯವಿಟ್ಟು ಅವ್ರ ಪರವಾಗಿ ನಾನು ದಯವಿಟ್ಟು ಮರ್ತ್ಬಿಡಿ ಇಲ್ಲಿಗೆ ಅಂತೇಳಿ, ಅವ್ರ ಪರವಾಗಿ ಇಲ್ಲಿಗೆ ಮರ್ತ್ಬಿಡಿ ಅಂತ. ಹರೀಶ್ ಅವರು ಬಹಳ ಇಂಟೆಲಿಜೆಂಟ್, ಇದು ವೆರಿ ಇಂಟೆಲಿಜೆಂಟ್ ರಿಪೋರ್ಟರ್. ಅಲ್ಲ ಎಕ್ಸ್ಕ್ಯೂಸ್ ಮೇಲೆ ನಾನು ಮಾಡ್ಬೇಕಾದ್ರೆ ನಾನು ಅದನ್ನ ಅಧ್ಯಯನ ಮಾಡಿದ್ದೆ, ರಿಸರ್ಚ್. ಮಾಧ್ಯಮ ಅಂದ್ರೇನು, ಎಡಿಟರ್ ಅಂದ್ರೇನು, ನಮ್ಮ ಪತ್ರಿಕಾ ರಿಪೋರ್ಟ್ ಒಂದು ಸ್ಟಡಿ ಮಾಡಿದ್ದೆ. ಅದು ಯಾವುದು ಮಿಸ್ಟೇಕ್ಗಳನ್ನು ಮಾಡಿಲ್ಲ ಅಂತ ಅನ್ಸುತ್ತೆ ನನಗೆ. ಎಷ್ಟು ಒಳ್ಳೆ ಅಮೌಂಟ್ ಅಂದು ಅವತ್ತಿನ ದಿನದಲ್ಲಿ ಎಕ್ಸ್ಕ್ಯೂಸ್ ಮಿಗೆ ಭವಿಷ್ಯ ಸುಳ್ಳಲ್ಲ. ಅಶ್ವಿನಿ ರಾಮಪ್ರಸಾದ್ ನನ್ನ 30 ಲಕ್ಷ ಕೊಟ್ಟರು. ನಾಟ್ ಜೋಕ್, ಸುಳ್ಳಲ್ಲ ಸರ್. ನನಗೆ ಬಂದಿರೋ ದುಡ್ಡು ನಾನು ಖರ್ಚು ಮಾಡಿದ್ದು ನನಗೆ ಗೊತ್ತು. RP ಪಟ್ನಾಯಕ್ ಮ್ಯೂಸಿಕ್ನ ಹೇಳ್ಬಾರ್ದು,
ನಾನು ಒಳ್ಳೆ ಪೇಮೆಂಟ್ ಕೊಟ್ಟರು, ಅದು ತಕ್ಕಂತೆ ಅವ್ರು ದುಡ್ಡು ಬಂದಿದೆ ಬಿಡಿ, ಅದೇನು ಡೌಟ್ ಇಲ್ಲ. ನಮ್ದೆಲ್ಲ ಸಿನಿಮಾಗಳದ್ದು ಆಡಿಯೋ ಒಳ್ಳೆ ರೇಟಿಗೆ ಹೋಗಿದೆ, ಇವ್ರದ್ದು ಕೂಡ ಒಳ್ಳೆ ರೇಟ್ ಕೊಡಲಿ ಅಂತ ನಮ್ಮ ಪಡ್ಕರವ್ರಿಗೆ ಸ್ವಲ್ಪ ಕಾಲಿಡಿದೆ, ಅದೇ ತಪ್ಪಾಗಿರುತ್ತೆ ನನಗೆ. ನಾವಿದು ಸಿನಿಮಾ ತಂಡಿದ್ರೆ ಪಾಪ ಹುಡುಗಿ ತಾಯಿ ಪಾತ್ರ, ಹುಡುಗಿ ಸಣ್ಣ ತಾಯಿ ಪಾತ್ರ ನಾನು ಯೋಚನೆ ಮಾಡಿದೆ, ತಾಯಿನ ಅದ್ರ ಹೊಡೆ ಅಲ್ಲಿ ಇದರಲ್ಲಿ 70 ವರ್ಷದ ಮುದುಕಿ ಮಾಡಿ ಮಾಡಿಸ್ಬಿಡ್ಯಾರ ಅವ್ರು ಸ್ಟೇಜ್ ಮೇಲೆ. ಎಷ್ಟು ಕೆರಿಯರ್ ಬಿಲ್ಡಪ್ ಮಾಡ್ಬೇಕಲ್ಲ ಅವರು. ಉತ್ತರ ಕರ್ನಾಟಕದವರು ಏನೋ ಒಂದು ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಕಂಟೆಂಟ್ ಇದೆ, ಪಾತ್ರ ಒಂದು ಕಾಲ್ಪನಿಕ ಅಷ್ಟೇ, ಅದ್ರದ್ದು ಏನು ತೊಂದರೆ ಇಲ್ಲ. ನೀವು ಒಂದೊಳ್ಳೆ ತಾಯಿ ಸಾಂಗ್ ಚೆನ್ನಾಗಿ ಮಾಡಿದೆಪ್ಪ, ನಿಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ, ರೀರೆಕಾರ್ಡಿಂಗು ಕೂಡ ಚೆನ್ನಾಗಿದೆ. ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆಗಲಿ, ಆಮೇಲೆ ಅವ್ರು ಹಾಕಿದ ಬಂಡವಾಳ ಬರಲಿ. ನಿರ್ದೇಶಕ ಪ್ರೊಡ್ಯೂಸರು ದಿವ್ಯ ಕುಮಾರ್ ಅವರು ಪಾಪ ಹೇಳಿದ್ರು, ಏನಿಲ್ಲ ತಪ್ಪು ನೆಪ್ಪು ಸರಿ ಮಾಡಿಸ್ಕೊಂಡು ನಮ್ಮ ಬೆಳೆಸಿ ಉಳಿಸಿ ಅಂತ ಹೇಳಿದ್ರು. ಒಳ್ಳೆ ಮಾತು, ಆ ಕೆಲಸ ಅವ್ರು ಮಾಡ್ತಾರೆ. ನಮ್ಮ ಡೈರೆಕ್ಟ್ರಿಗೆ ಇದೇ ವಿಚಾರ ಇದೆ, ಪಾಪ ಏನೋ ಅಪ್ಪಿ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿದೆ, ಮನಸ್ಸಲ್ಲಿ ಹಿಡ್ಕೊಂಬಿಡಿ, ಏನು ಹೇಳಕ್ಕೋಗ್ಬಿಡಿ. ಸಿನಿಮಾ ಒಂದು ಚಿತ್ರಮಂದಿರ ಅನ್ನೋ ಸಿನಿಮಾ ಅನ್ನೋದು ಒಂದು ಸರಸ್ವತಿ ದೇವಸ್ಥಾನ, ಅದು ಅನ್ಕೊಂಡು ಹೋದವ್ರಿಗೆ ಯಾವತ್ತೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಈ ತಂಡಕ್ಕೆ ಈ ಸಿನಿಮಾ ಕೆಲಸ ಮಾಡಿದ ತಂತ್ರಜ್ಞರಿಗೆ ಒಳ್ಳೇದಾಗಲಿ, ಇಲ್ಲಿ ಬಂದಿರೋಂಥ ಎಲ್ಲ ಬಂಧು ಮಿತ್ರರು ಒಳ್ಳೇದ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಪ್ರಯೋಗಾತ್ಮಕ ಚಿತ್ರದ ತಂತ್ರಜ್ಞರು, ನಟರು ಮತ್ತು ತಾಂತ್ರಿಕ ವರ್ಗದವರು ಮತ್ತು ನಮ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಕೇಂದ್ರ ಬಿದ್ದು ಸುರೇಶ್ ಅಣ್ಣ, ಸಿರಿ ಮ್ಯೂಸಿಕ್. ಇವತ್ತು ಪ್ರಾಯಶಃ ಅವ್ರದ್ದು 2ನೇ ಆಡಿಯೋ ರಿಲೀಸ್ಗೆ ನಾನು ಇವತ್ತು ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಹೀಗೆ ಬಂದಿದ್ದೀನಿ. ಲೇಡೀಸ್ ಬಾರ್ ಮುಗಿಸ್ಕೊಂಡು. ಎಸ್, ನಿಮ್ಮ ಈ ರೀತಿಯಾದಂಥ ಹೊಸಬರಿಗೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆ ಇದು ಹೀಗೆ ಮುಂದುವರಿಲಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಜನ ಇನ್ನು ಹೊಸಬರು ಪ್ರಯೋಗಾತ್ಮಕವಾಗಿ ಬರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ತಾವು ಬೆನ್ನೆಲುಬಾಗಿರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನ ತಿಳಿಸಿದ್ರು. ಇನ್ನು ಅವ್ರು ಮಾತಾಡಾದ್ಮೇಲೆ ತಿರುಗಿ ನಾವು ಮಾತಾಡೋಕೆ ಏನು ಬಾಕಿ ಉಳ್ಕೊಂಡಿರಲ್ಲ. ಆದರೆ ಒಂದು ಮಾತ್ರ ಸತ್ಯ, ನನಗೆ ಸುರೇಶ್ ಚಿಕ್ಕಣ್ಣ ಫೋನ್ ಮಾಡಿದಾಗ ಯಾರು ಡೈರೆಕ್ಟ್ರು ಒಂದೇ ಕಟ್ಟಿಮನಿ ಅಂದರು. ಇಲ್ಲ, ನನ್ನ ಹತ್ರ ಬಸವರಾಜ್ ಕಟ್ಟಿಮನಿಯವರು, ಮೂಲಿಮನಿ, ಹಾದಿಮನಿ, ನಾನು ಉತ್ತರ ಕರ್ನಾಟಕದವನು ಆಗಿರೋದ್ರಿಂದ ಎಲ್ಲ ಮನೆಗಳು ನನಗೆ ಗೊತ್ತಿರೋದ್ರಿಂದ ಈ ಮನೆ ಯಾರು ನನಗೆ ಗೊತ್ತಿಲ್ಲ ಬ್ರದರ್ ಅಂದೆ. ಇಲ್ಲ ನೀವು ನೋಡಿದ್ದೀರಾ, ಅಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ಅಂದರು. ಭಾಳ ತುಂಬ ಕಷ್ಟದಿಂದ, ಅಂದರೆ ಒಂದು ಮಾತು ಹೇಳಿದ್ರು ಅವರು ಮಾತಾಡ್ತಾ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅವರವ್ರದ್ದೇ ಆದಂಥ ಒಂದು ಅಲಮಾರಿ ಬದುಕನ್ನು ಬಾಳಿ ಇವತ್ತಿನ ದಿವಸ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ಅಂತ. ನಿರ್ದೇಶಕರೇ, ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬರೀ ಇಲ್ಲಿ ವೇದಿಕೆಯಲ್ಲಿ ಕೂತಿರೋ ನಿಮ್ಮವರು ಅಷ್ಟೇ ಅಲ್ಲ ಅಲೆಮಾರಿಗಳು. ಈ ಸಭಾಂಗಣದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅಲೆಮಾರಿ ಜೀವನ ಮಾಡ್ಕೊಂಡೇ ಬಂದಿರೋದು. ಬದುಕನ್ನು ಕಟ್ಕೊಳ್ಳೋದಕ್ಕೆ, ಬದುಕನ್ನು ಯಾವ ರೀತಿಯಲ್ಲಿ ನಾವು ಕಟ್ಕೋಬೇಕು ಅಂತಕ್ಕಂಥದ್ದನ್ನ ನಾವು ಹುಡ್ಕೊಳ್ಬೇಕು ಅಂದಾಗ ನಮಗೂ ಕೂಡ ನಿಮ್ಮಷ್ಟೇ ವಯಸ್ಸಾಗಿತ್ತು. ಈಗ ಡಬಲ್ ಆಗ್ಬಿಟ್ಟೈತೆ ಬಿಡ್ರಿ. ನಾವು 16-17 ಇದ್ದಾಗ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆಯಿತಾ, ನಮ್ಮ ಅಪ್ಪ ಅಮ್ಮ ಅದಾಗು ಅಂತಿದ್ರು, ನಾವು ಅದನ್ನು ಬಿಟ್ಟು ಸಿನಿಮಾಗೆ ಬರ್ಬೇಕು ಅಂತಿದ್ವಿ. ಅವ್ರಿಗೆ ಅದು ಇಷ್ಟ ಇರಲಿಲ್ಲ. ಏನೇನೋ ಆಯಿತು. ಹಾಗೆ ಇಲ್ಲೂ ಭಾಳಷ್ಟು ಜನ ವೇದಿಕೆಯಲ್ಲಿ ಮತ್ತು ಸಭಾಂಗಣದಲ್ಲಿ ತುಂಬ ಜನ ಇದ್ದಾರೆ. ಎಲ್ಲರೂ ಅವರವರ ಒಂದು ಅಲೆಮಾರಿ ಬದುಕಿನಿಂದನೇ ಒಂದು ವ್ಯವಸ್ಥೆಯನ್ನು ಮತ್ತು ಒಂದು ವ್ಯಾಪಾರವನ್ನು, ಒಂದು ವ್ಯವಹಾರವನ್ನು, ಒಂದು ಕೆಲಸವನ್ನು ಹುಡುಕೊಂಡು ಬಂದಿರ್ತಾರೆ. ಅವ್ರದ್ದು ಕೂಡ ಅಲೆಮಾರಿ ಬದುಕೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಮತ್ತೊಂದು ಉತ್ಸಾಹ ಇರೋ ಯುವಕರು ಅಂತ ಅಂದ್ಕೊಂಡಿದ್ದೆ, ಆದರೆ ಇವರಲ್ಲಿ ಎಷ್ಟು ಮಟ್ಟಿಗೆ ಪ್ರತಿಭೆ, ಕಲೆ ಬಗ್ಗೆ ಗೊತ್ತಿದೆ ಅಂತ ನನಗೆ ಸರ್ಟನ್ಟಿ ಇರಲಿಲ್ಲ. ಆದರೆ ಅವರ ಸಾಂಗು ಮತ್ತು ಅವರ ಟೀಸರ್ ನೋಡಿದಾಗ ಇಲ್ಲ, ಇವರಿಗೆ ಪ್ರತಿಭೆನೂ ಇದೆ, ಕಲೆ ಕ್ರಿಯಾಶೀಲತೆ ಬಗ್ಗೆ ಒಂದು ಜ್ಞಾನ ಇದೆ, ಒಂದು ಅನುಭವ ಇದೆ ಅನ್ನೋದನ್ನು ಅದರಲ್ಲಿ ಗೊತ್ತಾಯಿತು. ಸೊ ಅದೇ ಥರ ಈ ನಮಗೆ ಜ್ಞಾಪಕ ಇಟ್ಕೊಳ್ಳಿ, ಸಿನಿಮಾ ರಂಗನ ಬೆಳೆಸೋಕ್ಕೆ, ಒಂದು ಸಿನಿಮಾ ಯಶಸ್ಸಾಗೋಕ್ಕೆ ಆ ಕಲೆ ಕ್ರಿಯಾಶೀಲತೆ ಅದು ಭಾಳ ಮುಖ್ಯ. ಅದು ಚಿತ್ರತಂಡದಿಂದ ಅಂದರೆ ಚಿತ್ರಕಥೆ ನಿರ್ದೇಶಕರಿಂದ ಮುಖ್ಯ ಮಾಡಬೇಕು. ಸ್ಟಾರ್ ಕಲ್ಚರ್ಗಿಂತ ಇದಕ್ಕೆ ಬೆಲೆ ಕೊಟ್ಟರೆ ಸಿನಿಮಾಗಳು ಯಶಸ್ಸಾಗತ್ತೆ, ನಿರ್ಮಾಪಕರು ದುಡ್ಡು ಬರುತ್ತೆ, ಚಿತ್ರರಂಗನ ಬೆಳೆಯುತ್ತೆ. ಸೊ ಅದ್ರ ಒಳ್ಳೇದಾಗಲಿ. ಸಿದ್ದು ಅವರು, ದಿವ್ಯಾ ಅವರು, ಅವ್ರ ಇಡೀ ತಂಡದವರು, ತ್ಯಾಗರಾಜ್ ಅವರು ಒಳ್ಳೇದಾಗಲಿ. ನಾನು ಕೂಡ ಅಲೆಮಾರಿ ಜನರ ಜೊತೆ ಏನು ಇವಾಗ 8-10 ವರ್ಷಗಳಿಂದ ಇವತ್ತು ನಮ್ಮ ಬುಡದ ಜಂಗಮ, ಶಿಲ್ಲೆ ಖ್ಯಾತರು, ನಮ್ಮ ತೊಗಲುಗೊಂಬೆ ಮಾಡೋರಾಗಿರ್ಬೋದು, ಚೆನ್ನದಾಸರು, ಕೋಲೆ ಬಸವರು, ಇವ್ರ ಪರವಾಗಿ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ.
ಈ ಟೈಟಲ್ಗೂ ಅದಕ್ಕೂ ಭಾಳ ಸಂಬಂಧ ಇದೆ ಅಂತ ಅನಿಸುತ್ತೆ. ಆ ಟೈಟಲ್ ಪ್ರಕಾರ ಈ ಅಲೆಮಾರಿ ಜನ ಅಂದಾಗ ಅವರು ಗುಡಿಸಲು ಬದುಕ್ತಾ ಇದ್ದಾರೆ, ಕಡು ಬಡತನದಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಅವರಲ್ಲಿರೋ ಒಂದು ಶ್ರೀಮಂತವಾದ ಕಲೆಯ ಪ್ರಪಂಚ ಅತ್ಯುತ್ತಮ, ಅದ್ಭುತ. ಅದು ನಮ್ಮ ಕರ್ನಾಟಕಕ್ಕೆ ಭಾಳ ಹೆಮ್ಮೆ ತರುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಬಹುಶಃ ಈ ಅಲೆಮಾರಿ ಈ ಬದುಕು ಭಾಳ ಕಷ್ಟಪಟ್ಟಿದ್ದಾರೆ, ಭಾಳ ಶ್ರಮ ಪಟ್ಟಿದ್ದಾರೆ. ಆದರೆ ಅದೇ ರೀತಿಯಿಂದ ಅವರ ಒಂದು ಕಲಾತ್ಮಕ ಪ್ರಪಂಚ ಈ ಸಿನಿಮಾದ ಮುಖಾಂತರ ಅದ್ಭುತವಾಗಿ ಹೊರಗೆ ಬರಲಿ, ಯಶಸ್ಸಾಗಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೊನೆಯದಾಗಿ ಇವತ್ತು ಮಾಧ್ಯಮ ಮಿತ್ರರ ಜೊತೆ ಮಾತಾಡಿ ಭಾಳ ದಿನ ಆಯಿತು. ಆ ಮಾಧ್ಯಮದವರು ಇವತ್ತು ಯಾರು ಹುಟ್ಟಿರೋ ದಿನ ಅಂದರೆ ನಮಗೆ ಜೊತೆ ಕೆಲಸ ಮಾಡಿರೋರು, ಭಾಳ ಒಂದು ಉತ್ತಮ ಸಮಾಜ ಕನ್ಸ್ಕೊಂಡಿರೋರು ಗೌರಿ ಲಂಕೇಶ್ ಅವರು ಹುಟ್ಟಿರೋ ದಿನ. ಹಾಗೆ ಅವರು ಕೂಡ ಹೇಗೆ ಒಂದು ಸಮಾಜಕ್ಕೆ ಅವ್ರು ಜೀವ ಕೊಡೋಕ್ಕೂ ತಯಾರಿರಬೇಕು. ನಾವು ಕೂಡ ನಾವು ಯಾವುದನ್ನು ನಂಬಿರ್ತೀವಿ, ಅದು ನಮ್ಮ ಸಿನಿಮಾ ರಂಗ ಆಗಿರ್ಬೋದು, ಇಡೀ ಸಮಾಜ ಆಗಿರ್ಬೋದು, ಸಂವಿಧಾನದ ಪೀಠಿಕೆ ಆಗಿರ್ಬೋದು, ಅದು ನಮ್ಮ ಶ್ರಮದ ಜೊತೆ ನಮ್ಮ ಜೀವನ ಕೊಟ್ಟು ತ್ಯಾಗದ ಮುಖಾಂತರ ಮಾಡಿದ್ರೆ, ಅದು ನಮಗಿಂತ ನಿಸ್ವಾರ್ಥವಾಗಿ ಸಮಾಜಕ್ಕೆ ಮಾಡಿದ್ರೆ ಎಲ್ಲರೂ ಗೆಲ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಸಂತೋಷ. ಎಲ್ಲರಿಗೂ ಅಲೆಮಾರಿ ಈ ಬದುಕು ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಫಸ್ಟ್ ನಾನು ಪಿಕ್ಚರ್ ಬಗ್ಗೆ ಹೇಳ್ಬೇಕಂತ ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಉತ್ತರ ಕರ್ನಾಟಕದಿಂದ ಹಳ್ಳಿಯಿಂದ ಬಂದ್ಬಿಟ್ಟು ಸುಮಾರು ಜನ ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಬಟ್ ಕಟ್ಕೊಳಬೇಕಾದ್ರೆ ನಿನ್ನೆ ಒಂದು ಫಂಕ್ಷನಲ್ಲಿದೆ, ಅದೇ ಅವ್ರ ಬಗ್ಗೆ 1 hour ಅವ್ರ ಬಗ್ಗೆನೇ ಸ್ಪೀಚ್ ಆಗ್ತಾ ಇತ್ತು. ತಮಗೆಲ್ಲ ಗೊತ್ತಿದೆ, DS ಮ್ಯಾಕ್ ದಯಾನಂದ್ ಅವ್ರ ಬಗ್ಗೆನೇ 1 hour ಸ್ಪೀಚ್ ಮಾಡಿ ಅವ್ರ ಬಗ್ಗೆ ಒಂದು ಸನ್ಮಾನ ಕೂಡ ಆಯಿತು. ಅಂದರೆ ಅಲ್ಲಿಂದ ಬಂದು ಬದುಕು ಕಟ್ಕೊಂಡು ಇವತ್ತೊಂದು ಉತ್ತಮ ಮಟ್ಟಕ್ಕೆ ಬೆಳೆದಿದ್ದಾರೆ. ಅದೇ ರೀತಿ ತಾವೆಲ್ಲ ಬಂದು ಏನೋ ಒಂದು ಸಾಧನೆ ಮಾಡ್ಬೇಕಂತ ಮಾಡಿದ್ರಿ. ದಯವಿಟ್ಟು ನನಗೆ ಇವ್ರ ಬಗ್ಗೆ ತುಂಬಾ ಅಪ್ರಿಷಿಯೇಟ್ ಆಗ್ತಿದೆ. ಏನು ಮಲಗಿದಾರ ಸಾಹೇಬ್ರು, ಅವ್ರ ಬಗ್ಗೆ ತುಂಬಾ ಅಪ್ರಿಷಿಯೇಟ್ ಆಗ್ತಾ ಇದೆ. ಓಕೆ, ಯಾಕಂದ್ರೆ ಏನೇ ತಪ್ಪಿದ್ರು ಅದನ್ನ ಡೈರೆಕ್ಟ್ ಹೇಳೋದಿದೆಯಲ್ಲ, ಅದು ಧೈರ್ಯ ಅದು. ಓಕೆ, ಬಟ್ ಆ ಧೈರ್ಯ ಹೇಳಿದ್ದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಣ. ನಮ್ಮ ಹತ್ರ ಏನೇ ತಪ್ಪಿದ್ರು ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ನಾವು ತ್ಯಜಿಸೋಣ, ತ್ಯಜಿಸ್ಬಿಟ್ಟು. ಓಕೆ ಸರ್, ಬಹಳ ಸರಿ ಮಾಡಿದ್ರೆ ತುಂಬಾ ಸಂತೋಷ ಸರ್. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ತ್ಯಜಿಸ್ಬಿಟ್ಟು ಮುಂದಿರೋಣ ನನ್ನ ಆಸೆ. ಆಮೇಲೆ ಆಕ್ಚುಲಿ ಇನ್ನೊಂದೇನು ಹೇಳ್ಬೇಕಂತಂದ್ರೆ, ನಾವು ಇವ್ರೇನ್ ಕಂಟೆಂಟ್ ಇದೆಯಲ್ಲ ಮೂವಿನಲ್ಲಿ, ಅದು ಎಲ್ಲದೂ ಕೂಡ ಅತ್ಯದ್ಭುತವಾಗಿ ಒಂದು ಮ್ಯಾರಥಾನೇ ನಡೀತಿದೆ. ಅಂದ್ರೆ ಡ್ರಗ್ಸ್ ಮುಕ್ತ, ನಶಾ ಮುಕ್ತ ಭಾರತ್ ಅಂತ ಹೇಳ್ಬಿಟ್ಟು ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಜಸ್ಟ್ ನಮ್ಮ ಕಮಿಷನರ್ ಸಾಹೇಬ್ರು ಮತ್ತೆ DJG ಸಾಹೇಬ್ರು ಸೇರ್ಕೊಂಡು ಒಂದು ದೊಡ್ಡ ಮ್ಯಾರಥಾನ್ ಮಾಡ್ತಿದ್ದಾರೆ. ಇವ್ರು ಪಿಕ್ಚರ್ ನೋಡಿದ ತಕ್ಷಣ ಅದೇ ಖುಷಿ ಆಯ್ತು ನನಗೆ. ಆ ಪಿಕ್ಚರ್ನ ಅದ್ರಲ್ಲಿ ಕೆಲವೆಲ್ಲ ಕಂಟೆಂಟ್ಗಳನ್ನ ನಾವು ಅದಕ್ಕೂ ಕೊಡ್ಬೋದು ನಾವು. ಅದೇ ರೀತಿ ಪ್ರೀತಿ ಪ್ರೇಮದ ಬಗ್ಗೆನೂ ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ನೀವು ಪ್ರೀತಿ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ಗಳಿಗೆ, ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದೀರಾ, ಬಟ್ ಆ ಪ್ರೀತಿ ಮಾಡ್ಬೇಕಾದ್ರೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಕಾಲೇಜಿಗೆ ಕಳಿಸ್ತಿದಾರಂತ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನೀವು ಪ್ರೀತಿಗೆ ಬೀಳಿ ದಯವಿಟ್ಟು. ಓಕೆ, ನೀವು ಅದನ್ನ ಯೋಚನೆ ಮಾಡಿದ್ರೆ ಪ್ರೀತಿಗೆ ಬೀಳೋದೇ ಇಲ್ಲ. ಅಷ್ಟು ಚೆನ್ನಾಗಿ ನೀವು ಓದ್ಲಿಕ್ಕೆ ಯಾಕಂದ್ರೆ ತಂದೆ ತಾಯಿಗಳು ಓದ್ಲಿಕ್ಕೆ ಕಳಿಸಿರ್ತಾರೆ ನಿಮ್ಮನ್ನ, ಬಟ್ ಅಲ್ಲಿ ಬೇರೆ ರೀತಿಯಿಂದ ಇದು ಮಾಡ್ತಾರೆ. ದಯವಿಟ್ಟು ಸ್ಟೂಡೆಂಟ್ಸ್ಗಳಿಗೆ ಮತ್ತೆ ಇಲ್ಲಿರೋ ಕೆಲವು ಪೇರೆಂಟ್ಸ್ಗಳಿಗೆ ಒಂದು ನನ್ನ ದಯವಿಟ್ಟು ರಿಕ್ವೆಸ್ಟು, ನಿಮ್ಮ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಿ. ಜೊತೆಗೆ ಸ್ಟೂಡೆಂಟ್ಸ್ಗಳು ಅವ್ರದ್ದೇ ಆದಂಥ ಒಂದು ಇದನ್ನ ಕಂಟೆಂಟ್ನ ನಾನು ಓದೋದಷ್ಟೇ ನನ್ನ ಕಂಟೆಂಟ್ ಅನ್ನು ತಿಳ್ಕೊಂಡು ಓದಿ ಅನ್ನೋದನ್ನ ವಿಚಾರ ಹೇಳ್ತೀನಿ. ಆಮೇಲೆ ಈಗ ನಮ್ಮ ಮೇಡಮ್ ಅವ್ರು ಹೇಳಿದ್ರು, ಇಲ್ಲಿವರೆಗೂ ಒಂದು 16 ಲಕ್ಷ ಗಿಡಗಳನ್ನ ಹಾಕಿ ಪೋಷಣೆ ಮಾಡಿದ್ದೇವೆ. ಮೇನ್ ಥಿಂಗ್, ಪೋಷಣೆ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ಇವತ್ತು ಗಿಡ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಹಾಕಿದ ಮೇಲೆ ಅದನ್ನ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಐತೆ. ಮಿನಿಮಮ್ 2 ರಿಂದ 3 ವರ್ಷ ನಾವು ನೋಡ್ಕೊಂಡ ಪಕ್ಷದಲ್ಲಿ ಅದು ಹೆಮ್ಮರವಾಗಿ ಬೆಳೆಯುತ್ತೆ. ಅದನ್ನೊಂದು ಮಾಡ್ತಾ ಇದೀವಿ. ಆಮೇಲೆ ಟ್ರೀ ಗಾರ್ಡ್ ರಿಮೂವಲ್ ಅಂತಾರೆ. ಅವ್ರು ಹೇಳಿದ್ರು ಒಂದು ಕಬ್ಬಣದ್ದು ಏನೇ ಇದ್ರು ತೆಗೆಯೋದಂತ ಹೇಳಿ. ಇವತ್ತಿನವರೆಗೂ ಒಂದು ಮರಕ್ಕೆ ಮಳೆ ಹೊಡೆಯೋಕ್ಕೂ ಬಿಟ್ಟಿಲ್ಲ ಕೆಲವು ಕಡೆ ನಾವು ಹೋದಾಗ. ಜೊತೆಗೆ ಆ ಟ್ರೀ ಗಾರ್ಡ್ನೇ ವಾಪಸ್ ಮರನ್ ತಿಂತಾ ಇರುತ್ತೆ, ಅದನ್ನ ಕೂಡ ರಿಮೂವ್ ಮಾಡಿದೀವಿ. ಅದನ್ನ ಸ್ವಲ್ಪ ನಿಮ್ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಸ್ಕ್ರೀನಲ್ಲಿ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಅದೇ ಕಾರಲ್ಲಿ ಇಟ್ಕೊಳ್ಳೋದು, ಅದೇ ಕಾರು ಕೂಡ ಇಲ್ಲೇ ಇದೆ, ಬೇಕಾದ್ರೆ ಹೊರಗಡೆ ಇದೆ, ಅವೆಲ್ಲ ಕಂಟೆಂಟ್ ಇರ್ತವೆ. ತಾವು ಕೂಡ ಹೌದು ಸರ್, ಸ್ಪೆಷಲ್ ಪರ್ಮಿಷನ್ ಇದೆ ಸರ್, BBMP ಕಮಿಷನರ್ ಇಂದ ಹಿಡಿದು ಪೊಲೀಸರು. ಯಾಕಂದ್ರೆ ಫಸ್ಟಿಗೆ ನನ್ಗೆ ಮರ ಕೊರಿಲಿಕ್ಕೆ ಹೋದಾಗ ಅದನ್ನೇ ಹೇಳಿದ್ದು, ಪರಪ್ಪನಗರ ಕಳಿಸ್ಬಿಡ್ತಾರೆ ನಿನ್ನ, ಇದು BBMP ಪ್ರಾಪರ್ಟಿ ಅಂತೇಳಿ. ಸರ್, ಅದು BBMP ಪ್ರಾಪರ್ಟಿ ಆಗಿರ್ಬೋದು. ನ್ಯಾಷನಲ್ NGT ಕಳಿಸಿದ್ವಿ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ, ಇವ್ರು ಮಾಡ್ತಾ ಇರೋದು ಅದು ಗಿಡ ತಿಂತಾ ಇರುತ್ತಲ್ಲ ವಾಪಸ್ ಟ್ರೀ ಗಾರ್ಡ್, ಅದು ಎಷ್ಟು ಅಫೆನ್ಸ್ ಅಂತಂದ್ರೆ ಫೋಕ್ಸೋಕ್ಕೆ ನೆಕ್ಸ್ಟ್ ವರ್ಷನಲ್ಲಿ ಅದು ಅಫೆನ್ಸ್ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಹಾಗಾಗಿ ನಾವು ಸ್ಪೆಷಲ್ ಪರ್ಮಿಷನ್ ಕೂಡ ತಗೊಂಡು ಇವತ್ತು ಇಲ್ಲಿವರೆಗೂ ಟ್ರೀ ಗಾರ್ಡ್ಗಳು ತೆಗಿತಾ ಇದೀವಿ. ಹೀಗೆ ನಡೀತಾ ಇದೆ. ಆಮೇಲೆ ನಂದು ಇನ್ನೊಂದು ರಿಕ್ವೆಸ್ಟ್, ಅಧ್ಯಕ್ಷಿಗೆ ಒಂದು ಮನವಿ ಕೊಡ್ಬೇಕಂತ ಮಾಡಿದೆ. ಈಗ ಇದರಲ್ಲಿ ಸ್ಪೀಚಲ್ಲಿ ಕೊಟ್ಬಿಡ್ತೀನಿ. ಯಾರೊಂದು ಪಿಕ್ಚರ್ ತೆಗಿತಾರೋ, ರಿಲೀಸ್ ಮಾಡ್ತಾರೋ, ಅವ್ರೊಂದು 10 ಗಿಡ, ಜಾಸ್ತಿ ಬೇಡ, ಬರೀ 10 ಗಿಡ ಹಾಕಿದ ಪಕ್ಷದಲ್ಲಿ ರಿಯಲಿ ಬಿಲೀವ್ ಇಟ್ ಆರ್ ನಾಟ್ ಎಷ್ಟೋ ಒಂದು ಡೆನ್ಸ್ ಕಾರ್ಡ್ ರೆಡಿ ಮಾಡ್ಬೋದು. ನಾನು ಇಲ್ಲಿವರೆಗೂ ಒಂದು 10 ಡೆನ್ಸ್ ಕಾರ್ಡ್ಗಳನ್ನು ರೆಡಿ ಮಾಡಿದ್ದೀನಿ, ನಾಡಿನಲ್ಲಿ ಕಾಡು ಅಂತ ಹೇಳಿ. ನೀವು ಅದನ್ನ ನೀವು ಅಲ್ಲಿ ಒಳಗೆ ಬಂದ್ರೆ ನಂಬಕ್ಕೂ ಆಗಲ್ಲ. ಸರ್, ನೀವು ಹಾರ್ಟ್ ಆಫ್ ದ ಸಿಟಿಲಿ ಇಂಥ ಕಾರ್ಡ್ ರೆಡಿ ಮಾಡ್ಬೋದಾ ಅಂತ ನೋಡ್ತೀರಾ, ಅಂತ ಒಂದು ಕಾರ್ಡ್ಗಳು ರೆಡಿ ಆಗಿದ್ದಾವೆ. ಸಾಹೇಬ್ರಿಂದ ಪರ್ಮಿಷನ್ ಕೊಟ್ಟಲ್ಲಿ ನಾಳೆನೇ ಸಬ್ಮಿಷನ್ ಇದೆ ಅವರಿಗೆ. 10 ಗಿಡ ಒಂದು ಮೂವಿಯಿಂದ ಅಷ್ಟೇ. ಥ್ಯಾಂಕ್ ಯು. ಸೊ
ಅಲೆಮಾರಿ ಈ ಬದುಕು ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಆಗ್ತದೆ. ಎಲ್ಲರ ಒಂದು ಶುಭ ಹಾರೈಕೆ ನಮ್ಮ ಜೊತೆ ಇರ್ಲಿ. ಯಾರೆಲ್ಲ ನೋಡ್ಲಿಕ್ಕಾಗಿಲ್ಲ ಈ ಒಂದು ವಿದ್ಯುಕ್ತ ಚಾಲನೆಯ ನಂತರ ಖಂಡಿತವಾಗ್ಲೂ ಮತ್ತೆ ಟೀಸರ್, ಟ್ರೈಲರ್, ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತೀವಿ, ನೀವು ನಂತರ ನೋಡಬಹುದು.